ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ. ಪೂಜೆ ಮಾಡತ್ತೇನು ಏನ ಪೂಜೆ ಆಗಿಲ್ಲ. ನಮ್ಮ ಚಿಕ್ಕು ಟೈಮ್ ಆಗೈತಿ ಸ್ಕೂಲ್ಗೆ, ಅದಕ್ಕಾಗಿ ಆಕಿಗೆ ಕಳಿಸಿ ಆಮೇಲೆ ಪೂಜೆನ ಮಾಡ್ಬೇಕಂತೇಳಿ ಡಿಸೈಡ್ ಮಾಡ್ಯಾನು. ಈಗ 8 ಗಂಟೆ ಆಗೈತೆ ನೋಡ್ರಿ. ನಮ್ಮ ಚಿಕ್ಕು ಇದ್ದಕ್ಕೆ ಇಲ್ಲೇ ಶೂಸ್ ಹಾಕೋದು ಕೂತಾಳು. ಹಾಯ್ ಮಾಡಿ ಚಿಕ್ಕು. ಹಾಯ್ ಮಾಡ್ಚಾರ. ಇಲ್ಲಿ ನಮ್ಮ ಚೆರು ಬೆಳಗ್ಗೆ ಎದ್ದ ಬಿಸ್ಕಿಟ್ ತಿನ್ಕೋತ ಅಡ್ಡಾಡತ್ತಾಳು. ಎಲ್ಲಿ ಹೊಂಟೇನಿ? ಈಗ ಪುಸ್ತಕ ಎಲ್ಲ ಓದಿ ನಾನು ಪೂಜೆ ಮುಗಿಸಿದ್ನು. ಧೂಪನೂ ಹಾಕ್ಯನು. ಇಲ್ಲೇ ಚೂಡ ಮಾಡತ್ತೇನು. ಇಲ್ಲೇ ಸಜ್ಕ ಮಾಡಕ್ಕಿಟ್ಟೆನು ನೈವೇದ್ಯಕ್ಕೆ. ಇಲ್ಲೇ ರವೆ ಹುರಿದೇನು ಉಪ್ಪಿಟ್ಟಕ್ಕೆ ಮತ್ತು ಸಜ್ಕಕ್ಕೆ ಎರಡು ಆಗುವಟ್ಟ. ಇಲ್ಲೇ ಉಪ್ಪಿಟ್ಟು ಮಾಡೋಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡೇನು. ಇಲ್ಲೇ ಬೆಳ್ಳುಳ್ಳಿ ಇದಕ್ಕೆ ಚೂಡಾಕ ಒಗ್ಗರಣೆ ಹಚ್ಚ. ಇಲ್ಲೇ ಚೂಡ ರೆಡಿ ಆಯಿತು. ಆಮೇಲೆ ಉಪ್ಪಿಟ್ಟನ್ನು ರೆಡಿ ಆಗೈತಿ. ಆಮೇಲೆ ಸಜ್ಕ, ದೇವ್ರ ಅಡಿಗೆ ಹಿಡಿಬೇಕು. ನಮ್ಮ ಚೆರುನ ರೆಡಿಯಾಗಿ ಬಂದಳು. ಹಾಯ್ ಚೆರು, ಮಾಂಬೇಕು. ಇಲ್ಲಿ ನಮ್ಮ ಚೆರಿಗೆ ಬೆಳಗ್ಗೆ ಸಜ್ಕ ಮತ್ತು ತುಪ್ಪ ಮತ್ತು ಹಾಲು ಹಾಕಿ ಬ್ರೇಕ್ಫಾಸ್ಟ್ ಮಾಡಿಸಿದ್ನು. ಇಲ್ಲಿ ನಮ್ಮ ಚೆರುಂದ ಟಿಫಿನನ್ನು ರೆಡಿ ಆಯಿತು. ಈಗ ಚೆರುನು ರೆಡಿ ಆಗ್ಯಾಳು. ನಮ್ಮ ಚೆರುನು ರೆಡಿಯಾಗಿ ಹೊಂಟಾಳು. ಅವ್ರ ಪಪ್ಪ ಬಂದಾರ ಕರ್ಯಾಕ. ಪಪ್ಪನ ಜೊತೆ ಹೋಗ್ತೀಯ? ಹ್ಞೂ ಬಾಯ್ ಚೆರು, ಬಾಯ್. ಇಲ್ಲೇ ಅವ್ರೆಕಾಳು ಕುದಿಯಾಕಿಟ್ಟೇನು. ಆಮೇಲೆ ಚಪಾತಿ ಹಿಟ್ಟು ನಾದಿಟ್ಟೇನು. ಆಮೇಲೆ ಚಪಾತಿ ಮಾಡಿ ಅದನ್ನು ಪಲ್ಯ ಮಾಡ್ತೇನೆ. ಇದು ಚೆರಿಗೆ ಚಪಾತಿ ಮಾಡಿದ ಹಿಟ್ಟಿಲ್ಲೇ ಇಟ್ಟೇನು, ಯಾಕಂದ್ರೆ ಆಮೇಲೆ ಮಾಡ್ಬೇಕಲ್ಲ ಹೆಂಗಿದ್ರು ಅದಕ್ಕಾಗಿ. ಆಮೇಲೆ ಇಲ್ಲೇ ಬ್ಯಾಳೆ ಕುದಿಸಿಟ್ಟೇನು. ಆಮೇಲೆ ಇಲ್ಲೇ ರೈಸ್ ಆಗೈತಿ. ಇನ್ನು ಚಪಾತಿ ಆಮೇಲೆ ಇದೆ ಅವ್ರೆಕಾಳು ಪಲ್ಯ ಅಷ್ಟು ಮಾಡಿದ್ರೆ ಆಯಿತು. ಇವಾಗ ಟೈಮ್ ಆಗೈತಿ 11:28. ಇವಾಗ ನಾನು ಇವತ್ತು ಉಲ್ಟಾ ಕೆಲಸ ಮಾಡೋಣ. ಏನಂದ್ರೆ ಅಬ್ಯಾಕಸ್ದೆಲ್ಲ ಕೆಲಸ ಮುಗಿಸ್ಕೊಂಡೇನು. ಆಮೇಲೆ ಅಡುಗೆ ಮಾಡಾಕತ್ತೇನೆ ಈಗ. ಯಾಕಂದ್ರೆ ಇವತ್ತು ಲೇಟಾಗಿತ್ತು, ಹಾಗಾಗಿ. ಆಮೇಲೆ ವಿಡಿಯೋ ಅಪ್ಲೋಡನ್ನು ಮಾಡತ್ತಿದ್ನು. ವಿಡಿಯೋ ಅಪ್ಲೋಡ್ ಮಾಡ್ಕೋತಾನ ಅಬ್ಯಾಕಸ್ದೆಲ್ಲ ಕೆಲಸ ಮುಗಿಸ್ಕೊನು. ಆಮೇಲೆ ಈಗ ಅಡುಗೆ ಮಾಡತ್ತೇನು. ಅಡ್ಗೆ ಬೆಳಗ್ಗೆ ಮಾಡಿದ ಸಜ್ಕಾಯಿನ ಹಂಗೈತಿ. ಅದನ್ನು ಯಾರೂ ತಿನ್ನಂಗಿಲ್ಲ ಈಗ, ಯಾಕಂದ್ರೆ ಚಿನ್ನ ಅಂತ ತಿನ್ನಂಗಿಲ್ಲ. ಯಾಕಂದ್ರೆ ನಾವು ಸ್ವೀಟ ತಿನ್ನಂಗಿಲ್ಲ. ನಮ್ಮ ಚೆರು ಬೇಕಾದ್ರೆ ತಿಂತಾಳು, ಮತ್ತು ಚಿಕ್ಕು ನೋಡ್ಬೇಕು ಸಾಯಂಕಾಲ ಬಂದ್ರೆ ತಿಂತಾಳು ಇಲ್ಲೋ ಗೊತ್ತಿಲ್ಲ. ಆಕಿನೂ ಸ್ವೀಟ್ ತಿನ್ನೋದು ಕಡಿಮೆನ, ತಿಂದ್ರೆ ನಾ ತಿನ್ನಬೇಕು. ಹಾಗಾಗಿ ಸ್ವಲ್ಪ ಮಾಡಿದ್ದು ನಾನು. ಚೆರು ಒಂದು ಬಟ್ಲ ಕುಡ್ದಾಳು ಬೆಳಗ್ಗೆ. ಈಗ ಅಡುಗೆ ಮಾಡತ್ತೇನೋ ತೋರಿಸ್ತೇನೆ ಬರ್ರಿ ಇನ್ನೇನು ಮಾಡತ್ತೇನಂತ. ಈಗ ಇಲ್ಲೇ ಪಲ್ಯ ಮಾಡೋಕ್ಕಿಟ್ಟೇನು. ಪಲ್ಯ ರೆಡಿ ಆಗೈತಿ. ಇಲ್ಲೇ ಸಾರು ಮಾಡೋಕ್ಕಿಟ್ಟೇನು. ಕೊತ್ತಂಬರಿ ಎಲ್ಲ ಹಾಕಿ ಸಾರು ಕುದಿಯಾಕಿಟ್ಟೆನು. ಒಗ್ಗರಣೆ ಹಾಕಿ ಇಟ್ಟೆನೀಗ. ಬೆಳಗ್ಗೆನ ಇದನ್ನೆಲ್ಲ ಕುದಿಸಿಟ್ಟಿದ್ನು. ಇಲ್ಲೇ ಚಪಾತಿ ಮಾಡಬೇಕೀಗ. ಇಲ್ಲೇ ಚಪಾತಿ ಮಾಡ್ತೇನೆ ಈಗ. ಚಪಾತಿ ಮಾಡಿ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಐತಿ. ಅದನ್ನು 4 ದಿವಸ ಆಯ್ತು ಮಾಡ್ಬೇಕಂತ ಅಂದ್ಕೊಳತ್ತೇನು. ಆದ್ರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಇದ್ರಿಂದ ಮಾಡೋಕ್ಕಾಗಿಲ್ಲ. ಏನಂಥೇಳಿ ಆಮೇಲೆ ತೋರಿಸ್ತೇನೆ ಬರ್ರಿ. ಇಲ್ಲೇ ಸಾಂಬಾರನ್ನು ಕುದೀತು ಈಗ. ಆಮೇಲೆ ಇಲ್ಲಿ
ಚಪಾತಿನೂ ರೆಡಿ ಆಗಿದ್ದು ಚಿಮ್ನಿದ ಸೌಂಡ್ ಬರತೈತಿ. ಚಪಾತಿ ಮಾಡಾಕತ್ತೀನಲ್ಲ ಅದಕ್ಕೆ ಹಚ್ಚಿದ್ನದರ ಚಪಾತಿ ರೆಡಿ ಅದು. ಇಲ್ಲಿ ಪೈಪ್ ಇತ್ತಲ್ಲ, ಈ ಪೈಪ್ ತೊಗೊಂಡು ಮ್ಯಾಗ ಹೋಗೋಣ ನೋಡ್ರಿ. ಇಲ್ಲಿ ನೋಡ್ರಿ ಟೆರಸ್ ಮ್ಯಾಗ ಫುಲ್ ಕಾಲಿಟ್ರೆಲ್ಲ ಮಣ್ಣು ಆಗತೈತಿ. ಇದೇ ಇಂಪಾರ್ಟೆಂಟ್ ಕೆಲಸ ಹೇಳತ್ತೀನಿ ನಾನು. ಇಲ್ಲಿ ಡೈಲಿ ಒಗ್ಯಾನ ಒಣಕ್ಕೆ ಹಾಕಕ್ಕೆ ಬಂದಾಗ ಅಥವಾ ಹರಿಗಳು ಒಗ್ಯಾನ ಒಣಕ್ಕೆ ಹಾಕಕ್ಕೆ ಬಂದಾಗ ಅಥವಾ ವಾಕಿಂಗ್ ಮಾಡಕ್ಕೆ ಬಂದಾಗ ಫುಲ್ ಕಾಲಿಗೆಲ್ಲ ಈ ಥರ ಬ್ಲ್ಯಾಕ್ ಮಣ್ಣು ಹತ್ತತೈತಿ. ಹಾಗಾಗಿ ಇದನ್ನೆಲ್ಲ ವಾಶ್ ಮಾಡಬೇಕು. ಇದನ್ನು ನಾನು ಚೆರ್ರಿ ಚಿಕ್ಕು ಇಲ್ದಾಗನ ಮಾಡಬೇಕಿಲ್ಲ ಅಂದರೆ ಚೆರ್ರಿ ಚಿಕ್ಕು ಇಬ್ಬರು ಬಂದು ನನ್ನ ಜೊತೆ ಆಟಾಡ್ಕೊತ ನಿಂತು ಬಿಡ್ತಾರೆ ಇಲ್ಲಿ ನೀರಾಗ. ಮತ್ತು ಚೆರ್ರಿ ಈಗ ಸ್ಕೂಲಿಗೆ ಹೋಗ್ಯಾಳು. ನಿನ್ನೆ ಮಾಡಬೇಕಿತ್ತು, ಚೆರ್ರಿ ಸ್ಕೂಲ್ ಹೋಗಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಇಲ್ಲಿ ನಳ ಐತಿ, ನಳಕ್ಕೆ ಪೈಪ್ ಹಚ್ಚಿ ಇದೆಲ್ಲ ಕ್ಲೀನ್ ಮಾಡಿಬಿಡ್ತಾನೆ. ಈಗ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿ ಎಟ್ಟ ಕ್ಲೀನ್ ಆಗೈತಿ, ಆಮೇಲೆ ಇಲ್ಲಿ ಹೊಲ್ಸೈತಿ, ಇದೆಲ್ಲ ಹುಡುಗೈತಿ. ಈಗ ಆ ಪೈಪ್ಲೆ ಪ್ರೆಷರ್ಲೆ ತೊಳಿಬೇಕಂದ್ರೆ ಪೈಪ್ಗೆ ನೀರು ಸಣ್ಣ ಬರತ್ತವು, ಆ ನಳ ಸಣ್ಣದೈತಿ. ಅದಕ್ಕಾಗಿ ಬಕೆಟ್ ತೊಗೊಂಡು ತುಂಬಿಸಿ ಇಲ್ಲೇ ಗೊಜ್ಜಾತೇನು. ಇದು ಪ್ರೆಷರ್ಲೆ ಮಗ್ಲಿ ಗೊಜ್ಜಾತೇನೆ ನೀರು. ನೋಡ್ರಿ ಫುಲ್ ಲಕ ಅಂತ ಹೊಳ್ಯಾಕೈತಿ. ಅಲ್ಲಿ ಅಷ್ಟ ಉಳ್ದೈತಿ. ಈಗ ಅದನ್ನು ನೀರೆಲ್ಲ ಹೋದ್ಮ್ಯಾಗ ತೊಳಿಬೇಕು. ಆದರೆ ಇನ್ನೊಂದು ಏನಾಗೈತೆ ಅಂದ್ರೆ ಸಂಜೆಗೆ ಇದನ್ನೆಲ್ಲ ತೊಳಿಬೇಕು. ಇಲ್ಲೆಲ್ಲ ಉಯಿರಾಡ್ಸಿ ಸಿಡ್ಬೇಕು. ಇಲ್ಲೆಲ್ಲ ಇವಾಗ ಆಯಿತು ನೋಡೋಣ. ನಡ್ರಿ ಟೈಮ್ ಎಟ್ಟಾಯ್ತು ಈಗ. ಮತ್ತು ನೀವು ಕೇಳ್ಬೋದು ವೈಟ್ ಕಲರ್ದು ಏನದ, ಇದನ್ನು ಟೆರೆಸ್ ಮ್ಯಾಗ ವೈಟ್ ಕಲರ್ದು ಯಾಕೆ ಕಲರ್ ಹಚ್ಚಾರಿ ಅಂಥೇಳಿ. ವೈಟ್ ಕಲರ್ದು ಅದು ಕಲರಲ್ಲ, ಡ್ಯಾಮ್ ಪ್ರೂಫ್ ಅಂತೇಳಿ ಹಚ್ತಾರೆ ಅದನ್ನು. ಸೊ ಯಾರೇ ಡ್ಯಾಮ್ ಪ್ರೂಫ್ ಮಾಡಿದವ್ರಿಗೆ ಗೊತ್ತಿರ್ತೈತಿ. ಅಂದ್ರೆ ಟೆರೆಸ್ ಅದು ಲೀಕ್ ಆಗಬಾರ್ದು ಅಂಥೇಳಿ ಗಾಡಿಗೂ ಹಚ್ತಾರೋ, ಆಮೇಲೆ ಟೆರೆಸ್ಗೂ ಹಚ್ತಾರೋ. ಆಮೇಲೆ ಈಗ ನೋಡ್ರಿ ಟೈಮ್ ಆಗೈತೆ 12:57. 1 ತಾಸು ಆಯಿತು ನಾನು ಟೆರೆಸ್ಗೆ ಹೋಗಿ ಟೆರೆಸ್ ವಾಶ್ ಮಾಡೋಕೆ. ಟೆರೆಸ್ ಕ್ಲೀನಿಂಗ್ ಎಲ್ಲ ಆಯ್ತು. ಈಗ ಕ್ಲೀನ್ ಮಾಡಿ ಹರಿಗಳೆಲ್ಲ ಹಾಕಿ ಬಂದಿನಿ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಚೆರ್ರಿ ಬರುತ್ತಾನ ವೇಟ್ ಮಾಡ್ತೇನೆ. ಯಾಕೋ ನಮ್ಮ ಚೆರ್ರಿ ಜಲ್ದಿನ ಬಂದುಬಿಟ್ಲು. ಬಾ ಚೆರು, ಪಪ್ಪ ಬಂದ ಜಲ್ದಿ ಕರ್ಯಾಕ. ಆರಾಮದಿ? ಆರ್ ಯು ಫೈನ್? ಆರಾಮಾಗೈತಕ್ಕಿಗೆ ಪೂರ್ತಿ. ಚೆರ್ರಿಗಳು ಪಾಪ ಎಲ್ಲೋ ಬ್ಯಾಂಕಿಗೆ ಹೊಂಟಿದ್ದ, ಹಾಗಾಗಿ ಚೆರ್ರಿನ ಜಲ್ದಿ ಸ್ಕೂಲ್ದಿಂದ ಕರ್ಕೊಂಡು ಬಂದಿದ್ದ. ಸೊ ನನಗೂ ಚಲೋ ಆಯಿತು, ಕೆಲಸ ಮುಗೋದಕ್ಕೆ ಚೆರ್ರಿ ಬಂದ್ಲು. ಈಗ ಆರೆಂಜ್ ಬೇಕನ್ನತ್ತಾಳು. ಸೊ ಆರೆಂಜ ಕೊಡ್ತೇನೆ. ಆರೆಂಜಾ ಏನದ? ಬರ್ರಿ ಇವಾಗ ಊಟ ಮಾಡೋಣ. ಊಟಕ್ಕೆ ಚಪಾತಿ, ಉಪ್ಪಿನಕಾಯಿ, ಪಲ್ಯ, ಸೌತೆಕಾಯಿ, ಮೊಸರ ಹಾಕ್ಕೋಬೇಕಿತ್ತು. ಆದರೆ ಸ್ವಲ್ಪ ನೆಗಡಿ ಅದು ಬರ್ತೈತೆ ಅಂಥೇಳಿ ಮೊಸರ ತೊಗೊತಿಲ್ಲ. ಇಲ್ಲೇ ನಮ್ಮ ಚೆರು ಮತ್ತು ಸೌತೆಕಾಯಿ ತಿನ್ನಾಕತ್ಲು. ಹಾಂ ಚೆರು, ನೆಗಡಿ ಬಂದಿತ್ತಪ್ಪು, ಸೌತೆಕಾಯಿ ತಿನ್ಬ್ಯಾಡ ನೀನು. ಹಾಂ, ಪಾಪಗೂ ತಿನ್ನಿಸ್ತಿ? ಅವ್ವ ತಿನ್ನಂಗಿಲ್ಲ, ಬೇಡ ಅದು ನೀ ತಿನ್ ಚೆರು. ಗುಡ್ ಗರ್ಲ್ ಚೆರು. ತಿನ್ರಿ. ಓಕೆ. ಇಲ್ಲೇ ನಮ್ಮ ಚೆರು ಮಕ್ಕೊಂಡಾಳು. ಈಗ ಇದನ್ನೆಲ್ಲ ಒರೆಸ್ಕೊಂಡು ಇದನ್ನೆಲ್ಲ ತೊಳೆದಿನು. ಇಲ್ಲಿ ಮ್ಯಾಗಿಂದ ನೀರು ಬಿದ್ದ ಎಲ್ಲ ರಾಡಾಗಿತ್ತಲ್ಲ. ಈಗ ಇದನ್ನೆಲ್ಲ ತೊಳ್ಕೊಂಡಿನು. ಇನ್ನು ಚೆರುನ
ಒಳಗೆ ಹೋದ ಬೆಡ್ರೂಮ್ನಾಗ ಮಲಗಿಸ್ತೇನೆ